ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಸಿನಿಮಾದ ನಾಯಕನಾದಂತಹ ಡೈಲ್ ನ ತೋರಿಸುತ್ತಾರೆ. ಡೈಲ್ ಒಂದು ಪ್ರತಿಷ್ಠಿತ ನ್ಯೂಸ್ ಪೇಪರ್ ಕಂಪನಿಯಲ್ಲಿ ಕವರ್ ಫೋಟೋ ಡಿಸೈನ್ ಮಾಡುವಂತಹ ಕೆಲಸ ಮಾಡುತ್ತಿರುತ್ತಾನೆ. ಹಾಗೆ ಕೆಲಸ ಮಾಡುತ್ತಿರುವಾಗ ತನ್ನ ಗರ್ಲ್ ಫ್ರೆಂಡ್ ನ ಫೋನ್ ಕಾಲ್ ಬರುತ್ತೆ. ಇವತ್ತು ಮೂವಿಗೆ ಹೋಗೋಣ ಅಂತ ಹೇಳಿದ್ದಲ್ವಾ, ನೀನೀಗ ಎಲ್ಲಿದ್ದೀಯಾ? ಲೇಟ್ ಆಯ್ತು, ಬೇಗ ಬಾ. ನಾನೀಗ ಥಿಯೇಟರ್ ಗೆ ರೀಚ್ ಆದೆ ಅಂತ ಗರ್ಲ್ ಫ್ರೆಂಡ್ ಹೇಳ್ತಾಳೆ. ಅರ್ಜೆಂಟ್ ಆಗಿ ಫೋನ್ ತೆಗೆದ ಕಾರಣ ಡೈಲ್ ನ ಪ್ಯಾಂಟ್ ಮೇಲೆ ನೀರು ಚೆಲ್ಲುತ್ತೆ. ಇದರಿಂದ ತನ್ನ ಫ್ರೆಂಡ್ ನ ಪ್ಯಾಂಟ್ ಹಾಕಿ ಬೇಗ ನೇರವಾಗಿ ಕಾರಲ್ಲಿ ತನ್ನ ಗರ್ಲ್ ಫ್ರೆಂಡ್ ನ ನೋಡೋದಕ್ಕೆ ಬರ್ತಾನೆ. ಈ ಕಡೆ ಹೀರೋಯಿನ್ ಥಿಯೇಟರ್ ಮುಂದೆ ನಿಂತು ನಾನು ಇಲ್ಲೇ ಇದ್ದೇನೆ, ನೀನ್ ಎಲ್ಲಿದ್ದೀಯಾ ಅಂತ ಕೇಳಿದಾಗ ನಾನೇ ಇಲ್ಲೇ ಇದ್ದೇನೆಂದು ಹೀರೋ ಹೇಳ್ತಾನೆ. ಕ್ರೌಡ್ ಇರೋ ಕಾರಣ ನನ್ನ ಕಾಣಿಸ್ತಿಲ್ಲ ಅಷ್ಟೇ, ನೀನು ಅಲ್ಲೇ ಇರು, ನಿನ್ನನ್ನ ನಾನು ಕಂಡಾಯ್ತು ಅಂತ ಹೀರೋ ಹೋಗ್ತಾನೆ. ಹೀರೋಯಿನ್ ಕೋಪದಲ್ಲಿರುವಾಗ ಅವಳ ಬಾಯ್ ಫ್ರೆಂಡ್ ಬರ್ತಾನೆ. ನೋಡುವಾಗ ಅದು ನಮ್ಮ ಹೀರೋ ಆಗಿರೋದಿಲ್ಲ, ಬೇರೆ ಹುಡುಗನಾಗಿರುತ್ತಾನೆ. ಈ ಕಡೆ ನಮ್ಮ ಹೀರೋ ಬೇರೆ ಒಂದು ಹುಡುಗಿ ಜೊತೆ ಮಾತನಾಡ್ತಿರುತ್ತಾನೆ. ಹಾಗೆ ಹೀರೋ ಅವಳೊಂದಿಗೆ ಬೇಗ ಬಾ, ಮೂವಿ ಸ್ಟಾರ್ಟ್ ಆಗುತ್ತೆ ಅಂದಾಗ ಗರ್ಲ್ ಫ್ರೆಂಡ್ ಅವನೊಂದಿಗೆ ನಮಗೆ ಬ್ರೇಕಪ್ ಮಾಡೋಣ, ಈ ರಿಲೇಶನ್ಶಿಪ್ ಸೆಟ್ ಆಗುತ್ತೆ ಅಂತ ನಮಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾಳೆ. ಸೇಮ್ ಸಿಚುವೇಶನ್ ಈ ಕಡೆ ನಡೆಯುತ್ತಿರುತ್ತದೆ. ನಮಗೆ ಬ್ರೇಕಪ್ ಮಾಡೋಣ, ನಿನಗೆ ಕೆಲಸ ಮುಖ್ಯ, ನಾನಲ್ಲ, ಅದರಿಂದ ನಮ್ಮ ಈ ರಿಲೇಶನ್ಶಿಪ್ ಸೆಟ್ ಆಗಲ್ಲ ಎಂದು ಹೀರೋಯಿನ್ ಒಂದಿಗೆ ಅವಳ ಬಾಯ್ ಫ್ರೆಂಡ್ ಹೇಳ್ತಾನೆ. ಹಾಗೆ ಇಬ್ಬರಿಗೂ ಒಂದೇ ಸಮಯ ಬ್ರೇಕಪ್ ಆಗಿ ಅಲ್ಲಿಂದ ಹೋಗ್ತಾರೆ. ಮಾರನೇ ದಿನ ಲಾಸ್ ಏಂಜಲೀಸ್ ಇಂದ ನ್ಯೂಯಾರ್ಕ್ ಗೆ ನಮ್ಮ ಹೀರೋ ಬರ್ತಾನೆ. ನ್ಯೂಯಾರ್ಕ್ ಅಲ್ಲಿರುವಂತಹ ಒಂದು ಒಳ್ಳೆ ಕಂಪನಿಯಲ್ಲಿ ಹೀರೋಗೆ ಜಾಬ್ ಆಫರ್ ಬಂದಿರುತ್ತದೆ. ಈ ಕಡೆ ನಮ್ಮ ಹೀರೋಯಿನ್ ಗೆ ಟೈಮ್ ಇಲ್ಲದ ಕಾರಣ ಕಾರಲ್ಲೇ ಕೂತು ಡ್ರೆಸ್ ಚೇಂಜ್ ಮಾಡ್ತಾಳೆ. ಇಷ್ಟು ಅರ್ಜೆಂಟ್ ಆಗಿ ಯಾಕೆ ಬಂದಿದ್ದು ಅಂದರೆ ನಮ್ಮ ಹೀರೋನ ಏರ್ಪೋರ್ಟ್ ಇಂದ ಪಿಕ್ ಮಾಡೋದಕ್ಕೆ. ಹಾಗೆ ಅವರಿಬ್ಬರು ಪರಸ್ಪರ ತಮ್ಮ ಹೆಸರನ್ನ ಹೇಳಿ ಪರಿಚಯ ಮಾಡಿಕೊಳ್ಳುತ್ತಾರೆ. ನಂತರ ಹೀರೋನ ಕರೆದುಕೊಂಡು ಒಂದು ಹೋಟೆಲ್ಗೆ ಬರ್ತಾರೆ. ಇವತ್ತು ನೀವು ಇಲ್ಲೇ ಸ್ಟೇ ಆಗಿ, ನಾಳೆ ನಮಗೆ ಆಫೀಸ್ಗೆ ಹೋಗೋಣ ಅಂತ ಹೇಳ್ತಾಳೆ. ಹಾಗೆ ನಮ್ಮ ಹೀರೋಯಿನ್ ಅಲ್ಲೇ ವೇಟ್ ಮಾಡ್ತಿರುತ್ತಾಳೆ. ಸಂಜೆ ಆದಾಗ ಹೀರೋ ಅವಳ ಹತ್ತಿರ ಬಂದು ಈ ಸಿಟಿ ಫುಲ್ ಆಗಿ ಎಕ್ಸ್ಪ್ಲೋರ್ ಮಾಡೋಣ ಅಂದಾಗ ಹೀರೋಯಿನ್ ಓಕೆ ಹೇಳಿ ಅವರಿಬ್ಬರು ಒಟ್ಟಿಗೆ ಆ ರಾತ್ರಿ ಫುಲ್ ಆಗಿ ಸಿಟಿನ ಸುತ್ತಿ ನೋಡ್ತಾರೆ. ಮಾರನೇ ದಿನ ಹೀರೋ ಅವನ ಐಟಮ್ಸ್ ನ ತೆಗೆದು ಹೋಟೆಲ್ ನ ವೆಕೇಟ್ ಮಾಡಿ ಒಂದು ರೆಂಟ್ಗೆ ಮನೆ ತೆಗೆದು ಅಲ್ಲಿಗೆ ಬರ್ತಾನೆ. ಹಾಗೆ ಹೀರೋ ಆಫೀಸ್ಗೆ ಬಂದು ಮಾತನಾಡುತ್ತಿರುವಾಗ ಹೀರೋಯಿನ್ ಅಲ್ಲಿಗೆ ಬಂದು ಒಂದು ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡಿಸುತ್ತಾಳೆ. ಅದು ಯಾಕೆಂದರೆ ಹೀರೋ ಸಿಗ್ನೇಚರ್ ಹಾಕಿದರೆ ಅವಳಿಗೆ ಬೋನಸ್ ಹೆಚ್ಚಾಗುತ್ತೆ, ಅದಲ್ಲದೆ ಪ್ರಮೋಷನ್ ಸಹ ಸಿಗುತ್ತೆ. ಇದರಿಂದ ಹೀರೋನ ಕಾಡಿಬೇಡಿ ಸೈನ್ ಮಾಡಿಸಿದ್ದು. ಸೈನ್ ಮಾಡಿದ ನಂತರ ಹೀರೋ ಅವಳೊಂದಿಗೆ ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಿದೆ, ಇಲ್ಲಿ ಯಾವುದಾದರೂ ಹೋಟೆಲ್ ಇದೆಯಾ ಅಂತ ಕೇಳಿದಾಗ ಇಲ್ಲೇ ಪಕ್ಕದಲ್ಲೇ ಒಂದು ರೆಸ್ಟೋರೆಂಟ್ ಇದೆ ಅಂತ ಹೇಳಿ ಅವರಿಬ್ಬರು ಆ ಸ್ಪಾಟ್ ಗೆ ಬರ್ತಾರೆ. ಹಾಗೆ ಊಟ ಮಾಡುತ್ತಿರುವಾಗ ಹೀರೋನ ಎಕ್ಸ್ಪೋನ್ ಮಾಡ್ತಾಳೆ. ಹೀರೋ ಕಾಲ್ ರಿಸೀವ್ ಮಾಡದೆ ಕಟ್ ಮಾಡ್ತಾನೆ. ಇದನ್ನ ಕಂಡು ಹೀರೋಯಿನ್ ಇದು ಯಾರು ಅಂತ ಕೇಳಿದಾಗ ಇದು ನನ್ನ ಹಳೆ ಲವರ್, ನಾವು ಬ್ರೇಕಪ್ ಮಾಡಿ ತುಂಬಾ ದಿನಗಳಾಯ್ತು, ಆದ್ರೆ ಫ್ರೆಂಡ್ ಆಗಿರೋಣ ಅಂತ ಅವಳು ಹೇಗೆ ದಿನ ಫೋನ್ ಮಾಡ್ತಿರೋದೆಂದು ಹೀರೋ ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣ ಹೀರೋಯಿನ್ ಅವನೊಂದಿಗೆ ನನಗೂ ಇದೇ ತರ ಆಗಿದ್ದು, ನನಗೂ ಒಂದು ಬಾಯ್ ಫ್ರೆಂಡ್ ಇದ್ದ, ಅವನೊಂದಿಗೆ ಈಗಷ್ಟೇ ಬ್ರೇಕಪ್ ಆಗಿದ್ದೆಂದು ಅವಳ ಲವ್ ಸ್ಟೋರಿನ ಹೇಳ್ತಾಳೆ. ಹಾಗೆ ಅವರಿಬ್ಬರು ಒಟ್ಟಿಗೆ ಒಂದು ಮೂವಿ ನೋಡ್ತಾರೆ. ಮೂವಿ ನೋಡಿ ಹೀರೋ ನೆಗೆಟಿವ್ ಆಗಿ ಹೇಳ್ತಿರುತ್ತಾನೆ, ಆದ್ರೆ ಹೀರೋಯಿನ್ ಗೆ ಮೂವಿ ತುಂಬಾ ಇಷ್ಟ ಆಗಿ ಪಾಸಿಟಿವ್ ಆಗಿ ಹೇಳ್ತಿರುತ್ತಾಳೆ. ಆಗ ಹೀರೋ ಅವಳೊಂದಿಗೆ ಮೂವಿ ಸ್ಟೋರಿ ಚೆನ್ನಾಗಿದೆ, ಆದ್ರೆ ಲವ್ ಬೇರೆ ಸೆಕ್ಸ್ ಬೇರೆ ಅಂತ ಹೇಳ್ತಿರುತ್ತಾನೆ. ಇದೇ ಟಾಪಿಕ್ ನ ಕುರಿತು ತುಂಬಾ ಸಮಯ ಮಾತನಾಡಿದ್ದಕ್ಕೆ ಅವರಿಬ್ಬರಿಗೆ ಅದು ಮಾಡಬೇಕೆಂದೆನಿಸುತ್ತದೆ. ಆದರೆ ಇಬ್ಬರ ನಡುವೆ ಲವ್ ಬರಬಾರದು, ಲಿವ್ ಇನ್ ಟುಗೆದರ್ ಓಕೆ, ಆದ್ರೆ ಹಾಗೆ ಹೇಳಕ್ಕಾಗಲ್ಲ, ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿರೋಣ, ಯಾವಾಗೆಲ್ಲ ಮ್ಯೂಚುವಲ್ ಆಗಿ ಸೆಕ್ಸ್ ಬೇಕು ಅಂತ ಅನಿಸು ಆಗ ಅದು ಮಾಡೋಣ ಅಂತ ಹೇಳ್ತಾರೆ. ಹಾಗೆ ಹೀರೋಯಿನ್ ಟ್ಯಾಬ್ ನ ತೆಗೆಯುತ್ತಾಳೆ, ಅದರಲ್ಲಿ ಬೈಬಲ್ ಆಪ್ ಡೌನ್ಲೋಡ್ ಮಾಡಿರುತ್ತಾರೆ. ಹಾಗೆ ಅವರಿಬ್ಬರು ಆಪ್ ನ ಮುಟ್ಟಿ ನಾವಿಬ್ಬರು ಫ್ರೆಂಡ್ಸ್ ಆಗಿರುತ್ತೇವೆ ಎಂದು ಪ್ರಾಮಿಸ್ ಮಾಡಿಕೊಳ್ಳುತ್ತಾರೆ. ಹಾಗೆ ಹೀರೋನೊಂದಿಗೆ ಇವತ್ತು ಮಾತ್ರ ಅಂತ ಹೇಳಿ ಅವರಿಬ್ಬರು ಒಟ್ಟಿಗೆ ಬೆಡ್ ಶೇರ್ ಮಾಡಿಕೊಳ್ಳುತ್ತಾರೆ. ಹಾಗೆ ಮಾರನೇ ದಿನ ಅವರಿಬ್ಬರು ಪಾರ್ಕ್ ಗೆ ಬರ್ತಾರೆ. ಆಗ ಹೀರೋ ಅವಳೊಂದಿಗೆ ಒಂದು ಸಲ ಆಗಿದ್ದಲ್ವಾ, ಇನ್ ಮುಂದೆ ಹೀಗೆ ಮಾಡಬಾರದೆಂದು ಹೇಳ್ತಿರುತ್ತಾನೆ. ಹಾಗೆ ಮಾತನಾಡುತ್ತಾ ಪುನಃ ಒಂದು ಕನೆಕ್ಷನ್ ಉಂಟಾಗುತ್ತೆ. ಹಾಗೆ ಅವರಿಬ್ಬರಿಗೆ ಅದೇ ಕೆಲಸ ಆಗುತ್ತೆ. ನಿನಗೊಂದು ಬಾಯ್ ಫ್ರೆಂಡ್ ಸಿಗೋ ತನಕ, ನನಗೊಂದು ಗರ್ಲ್ ಫ್ರೆಂಡ್ ಸಿಗೋ ತನಕ ನಾವಿಬ್ಬರು ಹೀಗೆ ಇರೋಣ ಅಂತ ಹೇಳಿಕೊಳ್ಳುತ್ತಾರೆ. ಹಾಗಿರುವಾಗ ಅವರಿಬ್ಬರು ಒಟ್ಟಿಗೆ ಇರುವಂತಹ ಸಂದರ್ಭದಲ್ಲಿ ಹೀರೋಯಿನ್ ಅಮ್ಮ ಅಲ್ಲಿಗೆ ಬರ್ತಾರೆ. ಇದನ್ನ ಕಂಡಂತಹ ಅಮ್ಮ ಪರವಾಗಿಲ್ಲ ಬಿಡು ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಹಾಗೆ ಹೀರೋ ಬೇಗ ಅಲ್ಲಿಂದ ಹೋಗ್ತಾನೆ. ಅಮ್ಮ ಮಗಳೊಂದಿಗೆ ನಿನಗೆ ರಜೆ ಸಿಕ್ಕಾಗ ಎಲ್ಲಾದ್ರೂ ಟ್ರಿಪ್ ಹೋಗೋಣ, ಹಾಗೆ ಹೋಗುವಾಗ ನಾವಿಬ್ಬರು ಮಾತ್ರ ಸಾಕು ಅಂತ ಹೇಳ್ತಾರೆ. ಇದನ್ನ ಕೇಳಿ ಓಕೆ ಅಂತ ಹೀರೋಯಿನ್ ಹೇಳ್ತಾಳೆ. ಮಾರನೇ ದಿನ ಹೀರೋ ಹತ್ತಿರ ಹೀರೋಯಿನ್ ಬಂದು ನಮಗೆ ಈ ರಿಲೇಶನ್ಶಿಪ್ ನ ಬ್ರೇಕ್ ಮಾಡೋಣ, ನಮ್ಮಿಬ್ಬರಿಗೆ ಸರಿಯಾದಂತಹ ಪಾರ್ಟ್ನರ್ ನ ಕಂಡು ಹಿಡಿಯೋಣ ಅಂತ ಹೇಳಿದಾಗ ನೀನು ಹೇಳಿದ್ದು ಸರಿಯಾಗಿದೆ, ಎಷ್ಟು ದಿನ ಅಂತ ನಾವಿಬ್ಬರು ಹೀಗೆ ಒಂದು ರಿಲೇಶನ್ಶಿಪ್ ನ ಮುಂದುವರಿಸೋದು, ನಮಗೆ ಒಂದು ನಾರ್ಮಲ್ ಫ್ರೆಂಡ್ಸ್ ಆಗಿರೋಣ ಅಂತ ಹೀರೋ ಹೇಳ್ತಾನೆ. ಹಾಗೆ ಅವರಿಬ್ಬರು ಬರುತ್ತಿರುವಾಗ ಸುಂದರವಾದಂತಹ ಒಂದು ಹುಡುಗಿ ನಿಂತಿರೋದನ್ನ ಕಂಡು ನಾನು ಹೇಗಾದರೂ ಅವಳ
ಹತ್ತಿರ ಹೋಗಿ ಸೆಟ್ ಮಾಡಿ ಬರ್ಲಾ ಅಂತ ಕೇಳಿದಾಗ ನಿನ್ನ ಕೈಯಲ್ಲಾದರೆ ಹೋಗಿ ಸೆಟ್ ಮಾಡಿ ಬಾ ಎಂದು ಹೀರೋಯಿನ್ ಹೇಳ್ತಾಳೆ. ಇದನ್ನ ಕೇಳಿದ ತಕ್ಷಣ ಹೀರೋ ಅವಳ ಹತ್ತಿರ ಬಂದು ಮಾತನಾಡುತ್ತಿರುತ್ತಾನೆ. ಇಬ್ಬರು ತುಂಬಾ ಖುಷಿಯಿಂದ ಮಾತನಾಡುತ್ತಿರೋದನ್ನ ಕಂಡಂತಹ ನಮ್ಮ ಹೀರೋಯಿನ್ಗೆ ತುಂಬಾ ಕೋಪ ಬರುತ್ತೆ. ಹಾಗೆ ಹೀರೋ ಮಾತು ಮುಗಿಸಿ ಅವಳ ಹತ್ತಿರ ಬಂದಾಗ ಆ ಹುಡುಗಿ ನಿಮ್ಮೊಂದಿಗೆ ಏನು ಮಾತನಾಡಿದ್ದೆಂದು ಕೇಳಿದಾಗ ಬ್ರಿಡ್ಜ್ಗೆ ಇರುವಂತಹ ದಾರಿ ಕೇಳಿದ್ದು, ನಾನು ಆ ದಾರಿನ ಹೇಳಿಕೊಟ್ಟೆ ಅಂತ ಹೀರೋ ಹೇಳ್ತಾನೆ. ಆಗ ಅವನೊಂದಿಗೆ ಬ್ರಿಡ್ಜ್ಗೆ ಇರುವಂತಹ ದಾರಿ ಯಾಕೆ ಅವಳು ಕೇಳಿದ್ದೆಂದು ಕೇಳಿದಾಗ ಬ್ರಿಡ್ಜ್ ಅಲ್ಲಿ ಅವಳ ಗಂಡ ನಿಂತಿದ್ದಾನಂತೆ, ಅದಲ್ಲದೆ ಅವಳಿಗೆ 2 ಮಕ್ಕಳು ಸಹ ಇದ್ದಾರೆಂದು ಹೀರೋ ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣ ಹೀರೋಯಿನ್ ಜೋರಾಗಿ ನಗಾಡುತ್ತಾಳೆ. ಹಾಗೆ ಮುಂದೆ ಬರುತ್ತಿರುವಾಗ ಒಂದು ಹುಡುಗ ಕೋಲ್ಡ್ ಕಾಫಿ ಕುಡಿಯುತ್ತಾ ನಿಂತಿರುತ್ತಾನೆ. ಆ ಹುಡುಗನನ್ನ ಕಂಡ ತಕ್ಷಣ ನಾನೋಗಿ ಅವನೊಂದಿಗೆ ಮಾತನಾಡಿ ಬರ್ಲಾ ಅಂದಾಗ ಹೋಗಿ ಮಾತನಾಡಿ ಬಾ ಎಂದು ಹೀರೋ ಹೇಳ್ತಾನೆ. ಹಾಗೆ ಅವನ ಹತ್ತಿರ ಹೋಗಿ ಮಾತನಾಡುತ್ತಾಳೆ. ಅವರಿಬ್ಬರ ನಡುವೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬಿಲ್ಡ್ ಆಗುತ್ತೆ. ಹಾಗೆ ಮಾತನಾಡಿದ ನಂತರ ಹೀರೋ ಹತ್ತಿರ ಬಂದು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡುವಂತಹ ಡಾಕ್ಟರ್ ಅವನು, ನಾವಿಬ್ಬರು ಈ ವೀಕೆಂಡ್ ಅಲ್ಲಿ ಡೇಟಿಂಗ್ ಗೆ ಹೋಗುತ್ತಿದ್ದೇವೆಂದು ಹೇಳ್ತಾಳೆ. ಹಾಗೆ ವೀಕೆಂಡ್ ಆಗುತ್ತೆ, ಅವರಿಬ್ಬರು ಡೇಟಿಂಗ್ ಗೆ ಬಂದಿರುತ್ತಾರೆ. ಆಗ ಅವಳೊಂದಿಗೆ ನನಗೆ 5 ರೂಲ್ಸ್ ಇದೆ, ಅದರಲ್ಲಿ ನೀನು ಪಾಸ್ ಆದರೆ ನಿನ್ನ ಮದುವೆ ಆಗುತ್ತೇನೆಂದು ಹೇಳಿ ಆ ರೂಲ್ಸ್ ನ ಹೇಳ್ತಿರುತ್ತಾನೆ. ಆ ಸಮಯದಲ್ಲಿ ಹೀರೋಯಿನ್ ಗೆ ನಮ್ಮ ಹೀರೋನ ಮಿಸ್ ಮಾಡಿಕೊಳ್ಳುತ್ತಿರುತ್ತಾಳೆ. ಈ ಕಡೆ ಹೀರೋ ಹತ್ತಿರ ಅವನ ಫ್ರೆಂಡ್ ಬಂದು ನಿನಗೆ ವಯಸ್ಸಾಗ್ತಿದೆ, ಅದರಿಂದ ಬೇಗ ಒಂದು ಮದುವೆ ಆಗು ಅಂದಾಗ ಓಕೆ ಅಂತ ಹೀರೋ ಹೇಳ್ತಾನೆ. ಡಾಕ್ಟರ್ ಹೇಳಿದಂತಹ 4 ಸ್ಟೇಜ್ ಸಹ ಕಂಪ್ಲೀಟ್ ಆಗುತ್ತೆ. ಈಗ 5ನೇ ಸ್ಟೇಜ್ ಗೆ ಬಂದಿರುತ್ತಾರೆ. ಅವರಿಬ್ಬರಲ್ಲಿ ಒಂದು ಬಾಂಡಿಂಗ್ ವರ್ಕ್ ಆಗ್ತಿರುತ್ತದೆ. ಈ ಕಡೆ ನಮ್ಮ ಹೀರೋ ಬೇರೆ ಒಂದು ಹುಡುಗಿಯೊಂದಿಗೆ ಆ ರಿಲೇಶನ್ಶಿಪ್ ನ ಸ್ಟಾರ್ಟ್ ಮಾಡಿರುತ್ತಾನೆ. ಹಾಗಿರುವಾಗ ತಂಗಿ ಫೋನ್ ಮಾಡ್ತಾಳೆ. ಇದನ್ನ ಕಂಡು ಯಾರು ಅಂತ ಗರ್ಲ್ ಫ್ರೆಂಡ್ ಕೇಳಿದಾಗ ಇದು ನನ್ನ ತಂಗಿ ಅಂತ ಹೀರೋ ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣ ಅವಳಿಗೆ ಸಮಾಧಾನವಾಗುತ್ತೆ. ಹಾಗೆ ತಂಗಿಯೊಂದಿಗೆ ನನಗೆ ಒಂದು 4 ದಿನ ರಜೆ ಇದೆ, ಆಗ ಊರಿಗೆ ಬರ್ತೇನೆಂದು ಹೇಳಿ ಫೋನ್ ಕಟ್ ಮಾಡ್ತಾನೆ. ಮಾರನೇ ದಿನ ಹೀರೋ ಹೀರೋಯಿನ್ ಗೆ ಫೋನ್ ಮಾಡ್ತಾನೆ. ಅವಳ ಮನೆಯಲ್ಲಿ ಡಾಕ್ಟರ್ ಮಲಗಿರುತ್ತಾನೆ. ಇಲ್ಲಿ ಫೋನ್ ರಿಸೀವ್ ಮಾಡೋದು ಬೇಡ ಅಂತ ಪಕ್ಕದ ರೂಮ್ ಗೆ ಬಂದಾಗ ಆ ರೂಮ್ ಅಲ್ಲಿ ಅವಳ ಅಮ್ಮ ಮಲಗಿರುತ್ತಾರೆ. ಹಾಗೆ ಮಾತನಾಡುತ್ತಾ ಮನೆಯಿಂದ ಆಚೆ ಬರ್ತಾಳೆ. ಹೀರೋ ಅವಳೊಂದಿಗೆ ಈ ಫ್ರಂಟ್ ಪೇಜ್ ಅಲ್ಲಿ ಏನು ಹಾಕಬೇಕೆಂದು ಗೊತ್ತಾಗ್ತಿಲ್ಲ, ಅದಕ್ಕೆ ಫೋನ್ ಮಾಡಿದ್ದೆಂದು ಹೀರೋ ಹೇಳ್ತಾನೆ. ಹೀರೋಯಿನ್ ಅವನಿಗಿರುವಂತಹ ಡೌಟ್ ನ ಕ್ಲಿಯರ್ ಮಾಡಿ ಕೊಡ್ತಾನೆ. ಹಾಗೆ ಡಾಕ್ಟರ್ ಗೆ ಕೋಲ್ಡ್ ಕಾಫಿ ಇಷ್ಟ ಅಂತ ಒಂದು ಕಾಫಿನ ತೆಗೆದು ಬರುತ್ತಿರುವಾಗ ಡಾಕ್ಟರ್ ಬರ್ತಿರುತ್ತಾನೆ. ಹೀರೋಯಿನ್ ಖುಷಿಯಿಂದ ಅವನ ಹತ್ತಿರ ಬಂದಾಗ ಡಾಕ್ಟರ್ ಅವಳೊಂದಿಗೆ ಬ್ರೇಕಪ್ ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣ ಡಾಕ್ಟರ್ ಗೆ ಬಾಯಿಗೆ ಬಂದ ಹಾಗೆ ಬೈತಾಳೆ. ಹಾಗೆ ನಡೆದಂತಹ ಈ ಎಲ್ಲಾ ವಿಷಯಗಳನ್ನ ಹೀರೋ ಹತ್ತಿರ ಬಂದು ಹೇಳ್ತಿರುತ್ತಾಳೆ. ಹೀರೋ ತನ್ನ ಊರಿಗೆ ಹೋಗೋದಕ್ಕೆ ಬಟ್ಟೆ ಪ್ಯಾಕ್ ಮಾಡ್ತಿರುತ್ತಾನೆ. ಆಗ ಹೀರೋನೊಂದಿಗೆ ನಾನು ನನ್ನ ಅಮ್ಮನೊಂದಿಗೆ ಒಂದು ಟ್ರಿಪ್ ಗೆ ಹೋಗಬೇಕು ಅಂತ ಹೇಳಿ ಮನೆಗೆ ಬಂದು ನೋಡುವಾಗ ಅಮ್ಮ ಒಂದು ಲೆಟರ್ ನ ಬರೆದಿಟ್ಟು ಎಲ್ಲಿಗೂ ಹೋಗಿರುತ್ತಾರೆ. ಅಮ್ಮ ಹೋದಂತಹ ವಿಷಯಗಳನ್ನ ಹೀರೋನೊಂದಿಗೆ ಹೇಳಿದಾಗ, ಹಾಗಿದ್ದರೆ ನೀನು ನನ್ನೊಂದಿಗೆ ನನ್ನ ಊರಿಗೆ ಬಾ, ನಾನು ಸಿಂಗಲ್ ಆಗಿ ಮನೆಗೆ ಹೋದರೆ ಅಪ್ಪ ಮತ್ತೆ ತಂಗಿ ನನ್ನ ಕೊಂದಾಕುತ್ತಾರೆ, ಅದರಿಂದ ನೀನು ನನ್ನೊಂದಿಗೆ ಬಂದರೆ ತಾತ್ಕಾಲಿಕವಾಗಿ ಅವರ ಕೈಯಿಂದ ಪಾರಾಗಬಹುದು ಅಂದಾಗ ನಿನ್ನೊಂದಿಗೆ ಬರೆಯೋದಕ್ಕೆ ನನಗೆ ಟಿಕೆಟ್ ಇಲ್ಲ ಅಂತ ಹೀರೋಯಿನ್ ಅವನೊಂದಿಗೆ ಹೇಳಿದಾಗ ಹೀರೋ ತಕ್ಷಣ ಅವಳಿಗೋಸ್ಕರ ಒಂದು ಟಿಕೆಟ್ ನ ಬುಕ್ ಮಾಡ್ತಾನೆ. ಹಾಗೆ ಅವರಿಬ್ಬರು ಒಟ್ಟಿಗೆ ಊರಿಗೆ ಬರ್ತಾರೆ. ಹಾಗೆ ಮನೆಗೆ ರೀಚ್ ಆದಾಗ ತಂಗಿ ಮಗ ಓಡಿ ಬರ್ತಾನೆ. ಮಗು ಅವಳೊಂದಿಗೆ ತುಂಬಾ ಕ್ಲೋಸ್ ಆಗ್ತಾನೆ. ಅಷ್ಟರಲ್ಲಿ ಅಪ್ಪ ಮತ್ತೆ ತಂಗಿ ಬಂದು ಹೀರೋಯಿನ್ ಒಂದಿಗೆ ಮಾತನಾಡುತ್ತಾರೆ. ಹಾಗೆ ಅವರೆಲ್ಲರೂ ಬೀಚ್ ಗೆ ಹೋಗಿ ಎಂಜಾಯ್ ಮಾಡ್ತಾರೆ. ರಾತ್ರಿ ಆದಾಗ ತಂಗಿ ಹೀರೋನ ಹಳೆಯ ಆಲ್ಬಮ್ ತೋರಿಸಿ ಅವನನ್ನ ಗೇಲಿ ಮಾಡ್ತಿರುತ್ತಾರೆ. ಮಾರನೇ ದಿನ ಎಲ್ಲರೂ ಊಟ ಮಾಡುತ್ತಿರುವಾಗ ಹೀರೋಯಿನ್ ಅಲ್ಲಿಗೆ ಬರ್ತಾಳೆ. ಹೀರೋಯಿನ್ ಗೆ ಹೀರೋ ಮೇಲೆ ಕ್ರಶ್ ಆಗ್ತಿರುತ್ತದೆ. ನನ್ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ, ಇವನೊಂದಿಗೆ ಒಂದು ದಿನ ಡೇಟಿಂಗ್ ಗೆ ಹೋಗಿದ್ದರೆ ಅಂತ ಹೀರೋಯಿನ್ ಮನಸ್ಸಲ್ಲಿ ಅಂದುಕೊಳ್ಳುತ್ತಿರುತ್ತಾಳೆ. ಹಾಗೆ ಹೀರೋ ಮತ್ತೆ ತಂಗಿಯ ಮಗ ವಾಟರ್ ಬೈಕ್ ತಗೊಂಡು ಸಮುದ್ರಕ್ಕೆ ಹೋಗ್ತಾರೆ. ಆಗ ಮಗನೊಂದಿಗೆ ನಾನು ಮತ್ತೆ ಹೀರೋಯಿನ್ ಮ್ಯಾಚ್ ಆಗಿದ್ದೀವ ಅಂದಾಗ ಅವಳಿಗೆ ಏನು ಕಮ್ಮಿ ಇಲ್ಲ, ತುಂಬಾ ಕ್ಯೂಟ್ ಆಗಿದ್ದಾಳೆ, ಅದಲ್ಲದೆ ನೀವಿಬ್ಬರು ಒಳ್ಳೆ ಜೋಡಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಹೀರೋಗೆ ಒಂಥರ ಆಗ್ತಿರುತ್ತದೆ. ಕಾರಣ ಅವರಿಬ್ಬರು ಈಗ ಒಂದು ಒಳ್ಳೆ ಫ್ರೆಂಡ್ಸ್ ಅಲ್ವಾ. ಈಗ ಹೋಗಿ ತನ್ನ ಲವ್ ನ ಹೇಳಿದರೆ ಎಲ್ಲಿ ಈ ಫ್ರೆಂಡ್ಶಿಪ್ ಹಾಳಾಗುತ್ತೆ ಅಂತ. ಹಾಗೆ ಅವರಿಬ್ಬರು ಒಂದು ವಿಶಾಲವಾದಂತಹ ಜಾಗಕ್ಕೆ ಬಂದು ಸ್ವಲ್ಪ ಹೊತ್ತು ಮಾತನಾಡುತ್ತಾರೆ. ಅಲ್ಲಿಂದ ಸೀನ್ ಕಟ್ ಆಗಿ ಮಗ ಮ್ಯಾಜಿಕ್ ಮಾಡ್ತೇನೆಂದು ಹೇಳಿ ಹೀರೋಯಿನ್ ಒಂದು ಬಾಕ್ಸ್ ಒಳಗೆ ಮಲಗಿಸಿರುತ್ತಾನೆ. ಅದೇ ಸಮಯ ಅಣ್ಣ ತಂಗಿ ಮಾತನಾಡುತ್ತಾ ಹೀರೋಯಿನ್ ಇರುವಂತಹ ಜಾಗಕ್ಕೆ ಬರ್ತಾರೆ. ಬಂದವರಿಗೆ ಹೀರೋಯಿನ್ ಆ ಬಾಕ್ಸ್ ಒಳಗೆ ಇರೋದು ಗೊತ್ತಿರೋದಿಲ್ಲ. ಹಾಗೆ ಮಾತನಾಡುವಾಗ ಹೀರೋನೊಂದಿಗೆ ನೀವಿಬ್ಬರು ಒಳ್ಳೆ ಜೋಡಿ, ಅದರಿಂದ ಮರ್ಯಾದೆಗೆ ಅವಳಿಗೆ ಪ್ರಪೋಸ್ ಮಾಡು ಅಂದಾಗ ನಮ್ಮಿಬ್ಬರ ನಡುವೆ ಹಾಗೇನಿಲ್ಲ, ಲವ್ ಆಗಿಲ್ಲ, ಇಲ್ಲಿ ತನಕ ನಾವಿಬ್ಬರ ಫ್ರೆಂಡ್ಸ್ ಮಾತ್ರ ಆಗಿದ್ದೆಂದು ಹೀರೋ ಹೇಳ್ತಾನೆ. ಇದನ್ನ ಕೇಳಿಸಿಕೊಂಡಂತಹ ಹೀರೋಯಿನ್ಗೆ ತುಂಬಾ ಬೇಜಾರಾಗುತ್ತದೆ. ಹಾಗೆ ರಾತ್ರಿ ಹೀರೋಯಿನ್ ಬೇಗ ಡ್ರೆಸ್ ನ ಪ್ಯಾಕ್ ಮಾಡಿ ನನಗೆ ಅರ್ಜೆಂಟ್ ಆಗಿ ಒಂದು ಕೆಲಸ ಬಂದಿದೆ, ಅದರಿಂದ ನಾನು ಇಲ್ಲಿಂದ ಹೋಗ್ತೇನೆ ಎಂದು ಹೇಳಿದಾಗ ಹಾಗಿದ್ದರೆ 1 ನಿಮಿಷ ವೇಟ್ ಮಾಡು, ನಾನೇ ಡ್ರಾಪ್ ಮಾಡ್ತೇನೆ ಅಂದಾಗ ಪರವಾಗಿಲ್ಲ ಬಿಡು, ನಾನು ಟ್ಯಾಕ್ಸಿ ಬುಕ್ ಮಾಡಿದ್ದೇನೆ ಎಂದು ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಅಲ್ಲಿಂದ ಸೀನ್ ಕಟ್ ಆಗಿ ಹೀರೋ ರಿಟರ್ನ್ ನ್ಯೂಯಾರ್ಕ್ ಗೆ ಬಂದು ಹೀರೋಯಿನ್ ಗೆ ತುಂಬಾ ಸಲ ಕಾಲ್ ಮಾಡ್ತಾನೆ. ಎಷ್ಟೇ ಫೋನ್ ಮಾಡಿದ್ರು ಅವಳು ಕಾಲ್ ಪಿಕ್ ಮಾಡೋದಿಲ್ಲ. ನಮ್ಮ ಹೀರೋಗೆ ಅವಳು ಇಲ್ಲದೆ ತುಂಬಾ ಬೇಜಾರಾಗ್ತಿರುತ್ತದೆ. ಹಾಗಿರುವಾಗ ಹೀರೋಯಿನ್ ಗೆ ಅವಳ ಅಮ್ಮ ಫೋನ್ ಮಾಡ್ತಾರೆ. ಜೈಲಿಂದ ಈಗ ರಿಲೀಸ್ ಆಗಿದ್ದೆಂದು ಅವಳ ಅಮ್ಮ ಅವಳೊಂದಿಗೆ ಹೇಳ್ತಾರೆ. ಹಾಗೆ ಅವರಿಬ್ಬರು ಮಾತನಾಡುತ್ತಿರುವಾಗ ಅವಳೊಂದಿಗೆ ಆ ಟೈಲ್ ಇದ್ದಾನಲ್ವಾ, ಆ ಹುಡುಗ ನಿನಗೆ ಕರೆಕ್ಟ್ ಆಗಿದ್ದಾನೆ, ನೀನು ಬೇಗ ಅವನಿಗೆ ಪ್ರಪೋಸ್ ಮಾಡು ಅಂತ
ಅಮ್ಮ ಹೇಳ್ತಾರೆ. ಎಷ್ಟೇ ಫೋನ್ ಮಾಡಿದ್ರು ಪಿಕ್ ಮಾಡದಿರುವ ಕಾರಣ ಅವಳಿರುವಂತಹ ಜಾಗಕ್ಕೆ ಹೀರೋ ಬರ್ತಾನೆ. ಹಾಗೆ ಹೀರೋ ಅವಳೊಂದಿಗೆ ಮಾತನಾಡುತ್ತಿರುವಾಗ ನಮ್ಮಿಬ್ಬರ ನಡುವೆ ಲವ್ ಇಲ್ವಲ್ಲ, ಸೆಕ್ಸ್ ಮಾತ್ರ ಇರೋದಲ್ವಾ, ಮತ್ತ್ಯಾಕೆ ನನಗೆ ನೀನು ಫೋನ್ ಮಾಡಿದ್ದೆಂದು ಕೇಳಿ ಅಲ್ಲಿಂದ ಹೋಗ್ತಾಳೆ. ಹೀಗಿರುವಾಗ ಒಂದು ದಿನ ಬಾಸ್ ಫೋನ್ ಮಾಡಿ ಹೀರೋ ಜಾಬ್ ನ ರಿಸೈನ್ ಮಾಡ್ತಾನೆ, ಇದರಿಂದ ನಿನಗೆ ಬೋನಸ್ ಇನ್ಕ್ರೀಸ್ ಆಗೋದಿಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿದ ತಕ್ಷಣ ಹೀರೋಗೆ ಫೋನ್ ಮಾಡ್ತಾಳೆ. ಆದರೆ ಹೀರೋ ಫೋನ್ ಪಿಕ್ ಮಾಡುತ್ತಿಲ್ಲ. ಬೇಗ ಅವನಿರುವಂತಹ ಜಾಗಕ್ಕೆ ಬಂದು ವಿಚಾರಿಸಿದಾಗ ಅವನೊಂದು ಆಡ್ ಶೂಟರ್ ಇದ್ದಾನೆಂದು ಸ್ಟಾಫ್ ಅವಳೊಂದಿಗೆ ಹೇಳ್ತಾರೆ. ಹಾಗೆ ಹೀರೋ ಹತ್ತಿರ ಬಂದು ಕೇಳಿದಾಗ ನಾನು ಈ ಜಾಬ್ ನ ರಿಸೈನ್ ಮಾಡ್ತೇನೆ, ನಿನಗೆ ಬೋನಸ್ ಸಾಕಲ್ವಾ, ನಾನು ಜಾಬ್ ನ ರಿಸೈನ್ ಮಾಡುವಾಗ ಬೋನಸ್ ಆಗಿ ಒಂದು ಚೆಕ್ ನ ಕೊಡ್ತೇನೆಂದು ಹೇಳಿ ನಾವಿಬ್ಬರು ಇನ್ ಮುಂದೆ ಫ್ರೆಂಡ್ಸ್ ಆಗಿರೋದು ಬೇಡ, ನಿನಗೆ ನಿನ್ನ ದಾರಿ ನನಗೆ ನನ್ನ ದಾರಿ ಅಂತ ಹೇಳ್ತಾನೆ. ಹಾಗೆ ರಾತ್ರಿ ಆದಾಗ ತಂಗಿ ಫೋನ್ ಮಾಡಿ ನಾನು ಸ್ವಲ್ಪ ದಿನ ಔಟ್ ಸೈಡ್ ಹೋಗ್ತಿದ್ದೇನೆ, ಅದರಿಂದ ಸ್ವಲ್ಪ ದಿನ ಅಪ್ಪನನ್ನ ನೋಡಿಕೊ ಅಂದಾಗ ಅಪ್ಪನನ್ನ ಸೇಫ್ ಆಗಿ ಕಳುಹಿಸು, ನಾನು ನೋಡಿಕೊಳ್ಳುತ್ತೇನೆ ಎಂದು ಹೀರೋ ಹೇಳ್ತಾನೆ. ಈ ಕಡೆ ಅಮ್ಮ ಮತ್ತೆ ಮಗಳು ಔಟಿಂಗ್ ಗೆ ಬಂದಿರುತ್ತಾರೆ. ಹಾಗೆ ಇಬ್ಬರು ಮಾತನಾಡುತ್ತಿರುವಾಗ ಅಮ್ಮ ಮಗಳೊಂದಿಗೆ ನೀನು ನನ್ನ ಹಾಗೆ ಅಲ್ಲ, ನಿನ್ನ ಅಪ್ಪನ ಹಾಗೆ ಬದುಕಬೇಕು ಅಂದಾಗ ಅಮ್ಮನೊಂದಿಗೆ ನೀವು ಎಷ್ಟು ಜನರೊಂದಿಗೆ ಡೇಟಿಂಗ್ ಗೆ ಹೋಗಿದ್ದೀರಾ ಅಂತ ಕೇಳಿದಾಗ ನೀನೇ ಗೆಸ್ ಮಾಡು ಅಂತ ಅಮ್ಮ ಹೇಳ್ತಾರೆ. ಆಗ ಒಂದು 80 ಇರಬಹುದಾ ಅಂತ ಕೇಳಿದಾಗ ಇಲ್ಲ, ಒಂದೇ ಒಂದು ವ್ಯಕ್ತಿ, ಅದು ನಿನ್ನ ಅಪ್ಪನೊಂದಿಗೆ ಅಂತ ಹೇಳಿ ಆ ಡೈಲರ್ ಒಳ್ಳೆ ಹುಡುಗ ಕಣೆ, ದಯವಿಟ್ಟು ಆ ಹುಡುಗನನ್ನ ಮಿಸ್ ಮಾಡ್ಕೋಬೇಡ ಎಂದು ಅಮ್ಮ ಹೇಳ್ತಾರೆ. ಈ ಕಡೆ ಹೀರೋ ತನ್ನ ಅಪ್ಪನ ಪಿಕ್ ಮಾಡಿ ನೇರವಾಗಿ ಒಂದು ಹೋಟೆಲ್ಗೆ ಬರ್ತಾರೆ. ಹಾಗೆ ಅಪ್ಪ ಮಗನೊಂದಿಗೆ ಆ ಹುಡುಗಿನ ನೋಡೋದಕ್ಕೆ ಡಿಡಿಯ ಹಾಗೆ ಇದ್ದಾಳೆಂದು ಹೇಳಿದಾಗ ಡಿಡಿ ಯಾರೆಂದು ಮಗ ಅಪ್ಪನೊಂದಿಗೆ ಕೇಳ್ತಾನೆ. ನನಗೆ ನಿನ್ನ ಅಮ್ಮನೊಂದಿಗೆ ಮದುವೆ ಆಗೋದರ ಮೊದಲೇ ಡಿಡಿಯೊಂದಿಗೆ ಅಫೈರ್ ಇತ್ತು, ನಾನು ಆ ಟೈಮಲ್ಲಿ ನೇವಿಯಲ್ಲಿ ಕೆಲಸ ಮಾಡ್ತಿದ್ದೆ, ಅವಳನ್ನ ನಾನು ತುಂಬಾ ಲವ್ ಮಾಡ್ತಿದ್ದೆ, ನಿನ್ನ ಅಮ್ಮನ ನಾನು ಪ್ರೀತಿಸಿರಲಿಲ್ಲ, ನಮ್ಮಿಬ್ಬರ ನಡುವೆ ಅಫೈರ್ ಗೊತ್ತಾಗಿ ನಿನ್ನ ಅಮ್ಮ ನನಗೆ ಡಿವೋರ್ಸ್ ಕೊಟ್ಟಿದ್ದೆಂದು ಅಪ್ಪ ಹೇಳ್ತಾರೆ. ಇದನ್ನ ಕೇಳಿ ಇದನ್ನೆಲ್ಲ ಯಾಕೆ ನನ್ನೊಂದಿಗೆ ಮೊದಲೇ ಹೇಳಿಲ್ಲ ಅಂದಾಗ ಈ ವಿಷಯಗಳನ್ನೆಲ್ಲ ಮಕ್ಕಳೊಂದಿಗೆ ಹೇಗೆ ಹೇಳೋದು, ನೋಡು ನಿನಗೆ ಟೈಮ್ ಇಲ್ಲ, ಬೇಗ ಆ ಹುಡುಗಿಯನ್ನ ಪ್ರಪೋಸ್ ಮಾಡು ಅಂತ ಅಪ್ಪ ಹೇಳ್ತಾರೆ. ಹಾಗೆ ಹೀರೋ ಯಾರಿಗೋ ಫೋನ್ ಮಾಡಿದ ನಂತರ ಅಪ್ಪನನ್ನ ಮನೆಗೆ ಡ್ರಾಪ್ ಮಾಡ್ತಾನೆ. ಹೀಗಿರುವಾಗ ಹೀರೋಯಿನ್ ಒಂದು ಮಾಲ್ಗೆ ಬರ್ತಾಳೆ. ಆಗ ಅಮ್ಮ ಅವಳೊಂದಿಗೆ ನೀನು ಅಲ್ಲೇ ನಿಲ್ಲು, ನಾನೇ ನಿನ್ನ ಹತ್ತಿರ ಬರ್ತೇನೆ ಎಂದು ಹೇಳುತ್ತಿರುವಾಗ ಅವಳಿದ್ದಂತಹ ಜಾಗದಲ್ಲಿ ಒಂದು ಪರ್ಫಾರ್ಮೆನ್ಸ್ ನಡೆಯುತ್ತದೆ. ಅದರಲ್ಲೂ ಇದು ನಮ್ಮ ಹೀರೋಯಿನ್ಗೆ ಇಷ್ಟ ಆದಂತಹ ಸಿನಿಮಾದ ಪರ್ಫಾರ್ಮೆನ್ಸ್ ಆಗಿರುತ್ತದೆ. ಹೀರೋಯಿನ್ ಇದನ್ನೆಲ್ಲ ನೋಡಿ ಹಾಗೆ ಖುಷಿಯಾಗಿ ನಿಂತಿರುವಾಗ ಹೀರೋ ಅವಳ ಹತ್ತಿರ ಬಂದು ಕ್ಯೂಟ್ ಆಗಿ ಪ್ರಪೋಸ್ ಮಾಡಿ ನಮ್ಮಿಬ್ಬರಿಗೆ ಡೇಟಿಂಗ್ ಗೆ ಹೋಗೋಣ ಅಂದಾಗ ಡೇಟಿಂಗ್ ಗೆ ಹೋಗೋಣ, ಆದರೆ ನನಗೆ ಒಂದು 5 ರೂಲ್ಸ್ ಇದೆ, ಆ 5 ರೂಲ್ಸ್ ನ ನೀನು ಪಾಸ್ ಆಗಬೇಕೆಂದು ಹೇಳಿ ಮೊದಲನೇ ರೂಲ್ಸ್ ಹೇಳ್ತಿರುವಾಗ ಈ ಮೂವಿ ಎಂಡ್ ಆಗುತ್ತೆ. ಹೇಗಿತ್ತು ಮೂವಿ? ಒಂಥರ ಡಿಫ್ರೆಂಟ್ ಲವ್ ಸ್ಟೋರಿ ಅಲ್ವಾ? ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾಗಿದೆ ಅಂತ ಅಂದುಕೊಳ್ಳುತ್ತೇನೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.